ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ಕಂಡು ಬರ್ತಾ ಇದೆ. ಸಚಿವ ಮಂಕಾಳ್ ವೈದ್ಯ ಮತ್ತು ಶಾಸಕ ಆರ್.ವಿ. ದೇಶಪಾಂಡೆ ನಡುವೆ ಮುನಿಸು 6 ತಿಂಗಳಾಗಿದೆ. ದೇಶಪಾಂಡೆ ಕ್ಷೇತ್ರಕ್ಕೆ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಮಂಕಾಳ್ ವೈದ್ಯ ಹಳಿಯಾಳ, ದಾಂಡೇಲಿ, ಜೊಯ್ಡಾ ತಾಲೂಕನ್ನು ಹೊಂದಿರುವಂತಹ ಹಳಿಯಾಳ ಕ್ಷೇತ್ರಕ್ಕೆ ಮಂಕಾಳ್ ವೈದ್ಯ 6 ತಿಂಗಳಾದರೂ ಕೂಡ ಭೇಟಿ ಕೊಟ್ಟಿಲ್ಲ. ಈ ನಾಯಕರ ನಡುವಿನ ಗುದ್ದಾಟಕ್ಕೆ ಕಾರ್ಯಕರ್ತರೀಗ ಗೊಂದಲಕ್ಕೊಳಗಾಗಿದ್ದಾರೆ. ಹಳಿಯಾಳದಿಂದ 9ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋದು ಆರ್.ವಿ. ದೇಶಪಾಂಡೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ದೇಶಪಾಂಡೆ ಮಂತ್ರಿ ಆಗ್ತಿದ್ರು. ಆದರೆ ಈ ಬಾರಿ ದೇಶಪಾಂಡೆ ಬದಲಿಗೆ ಮಂಕಾಳ್ ವೈದ್ಯ ಅವರಿಗೆ ಸಚಿವ ಪಟ್ಟ ಸಿಕ್ಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಮಂಕಾಳ್ ವೈದ್ಯರನ್ನ ನೇಮಿಸಲಾಗಿದೆ. ಮಂಕಾಳ್ ವೈದ್ಯಗೆ ಮಂತ್ರಿಗಿರಿ ಕೊಟ್ಟಿದ್ದರಿಂದ ದೇಶಪಾಂಡೆಗೆ ಅಸಮಾಧಾನ ಆಗಿದೆ. ಜಿಲ್ಲೆಯ ಹಲವು ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲೂ ಕೂಡ ಇಬ್ಬರು ನಾಯಕರ ನಡುವೆ ಗುದ್ದಾಟ ಆಗಿದೆ. ಮಂಕಾಳ್ ವೈದ್ಯರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಇತರೆ ಶಾಸಕರು. ದೇಶಪಾಂಡೆ ಅವರ ಕ್ಷೇತ್ರಕ್ಕೆ ಕಾಲೇ ಇಟ್ಟಿಲ್ಲ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ. ದೇಶಪಾಂಡೆ ಕ್ಷೇತ್ರದಲ್ಲಿ ಸಮಸ್ಯೆಗಳೇ ಇಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಸಚಿವರ ನಡೆಯಿಂದಾಗಿ ಕ್ಷೇತ್ರದ ಜನತೆ, ಇತರೆ ಶಾಸಕರು ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ. ನಾವು ಈಗ ಏನು ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಜನರು ಏನು ಕಷ್ಟದಲ್ಲಿದ್ದಾರೆ ಅಲ್ಲಿ ಹೋಗುವ. ಅಲ್ಲಿ ನಮ್ಮ ಮುಖಂಡರು, ನಮ್ಮ ನಾಯಕರು ಏನು ಹೆಚ್ಚು ಕಡಿಮೆ 9ನೇ ಸಲ ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಜನ ಅಂದರೆ ಅಲ್ಲಿ ಯಾವ ಕೊರತೆ ಇಲ್ಲ ರೀ, ಅಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ನಾವು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಶ್ರೀಯುತ ಮಂಕಾಳ್ ವೈದ್ಯರವರು ಜಿಲ್ಲಾ ಉಸ್ತುವಾರಿಗಳಾಗಿ ಸುಮಾರು 6 ತಿಂಗಳಾಯಿತು. 6 ತಿಂಗಳ ಅವಧಿಯಲ್ಲಿ ಹಳಿಯಾಳಕ್ಕೆ ಒಂದು ಬಾರಿಯೂ ಸಹಿತ ಅವರು ಹೋಗಲಿಲ್ಲ ಅಂತ ಹೇಳಿದ್ರೆ ಅವರು ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೋ ಅಥವಾ ಹಳಿಯಾಳವನ್ನು ಬಿಟ್ಟು ಬೇರೆ ಬಾಕಿ ತಾಲೂಕುಗಳಿಗೆ ಉಸ್ತುವಾರಿ ಸಚಿವರಿದ್ದಾರೋ ಅನ್ನೋದನ್ನು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಳಿಯಾಳ ಅಂತ ಹೇಳೋದು ದಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಉತ್ತರ ಕನ್ನಡ. ಉತ್ತರ ಕನ್ನಡದ ಒಂದು ಭಾಗ. ಅಲ್ಲಿಯೂ ರೈತರಿದ್ದಾರೆ, ಅಲ್ಲಿಯೂ ಸಹಿತ ಕಾರ್ಮಿಕರಿದ್ದಾರೆ, ಅಲ್ಲಿಯೂ ಸಹಿತ ಅನೇಕ ಸಮಸ್ಯೆಗಳಿದ್ದಾವೆ, ಅಲ್ಲಿಯೂ ಸಹಿತ ಬಡವರಿದ್ದಾರೆ. ಹಳಿಯಾಳ ಏನು ಶ್ರೀಮಂತ ಊರದು ಹೋಗದೇ ಇರೋಕ್ಕೆ. ಅಲ್ಲಿಯೂ ಸಹಿತ ಒಂದು ಮಂತ್ರಿ ಅವಶ್ಯಕತೆ ಇದೆ. ಈ ದುಃಖ ದುಮ್ಮಾನಗಳನ್ನು ಹೇಳ್ಕೊಳ್ಳುವಂಥದ್ದು ಪರಿಸ್ಥಿತಿ ಬರ್ತದೆ. ಇವರ ರಾಜಕಾರಣದ ಒಂದು ತಂತ್ರಗಾರಿಕೆಗಾಗಿ ನಾನು ಹಳಿಯಾಳಕ್ಕೆ ಹೋಗುವುದಿಲ್ಲ. ಈಗ ಉಸ್ತುವಾರಿ ಸಚಿವರು ದೇಶಪಾಂಡೆಯೋ ಅಥವಾ ಮಂಕಾಳ್ ವೈದ್ಯರು ಅನ್ನೋದನ್ನು ಕ್ಲಿಯರ್ ಮಾಡಲಿ. ಇಲ್ಲ ದೇಶಪಾಂಡೆಯವರನ್ನು ಹಳಿಯಾಳಕ್ಕೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ಇವರ ರಾಜಕಾರಣ ಏನೇ ಇರಲಿ, ಹಳಿಯಾಳದ ಜನತೆಗೆ ಇದರಿಂದ ನ್ಯಾಯ ಸಿಗ್ತಾ ಇಲ್ಲ. ಉತ್ತರ ಕನ್ನಡ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕಲ್ಲಡ್ಕ. ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಾಗ್ತಾ ಇದೆ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ? ಅದರಲ್ಲೂ ಆರ್.ವಿ. ದೇಶಪಾಂಡೆ ಅಂತಹ ನಾಯಕರಿಗೆ ಹಾಗಿದ್ರೆ ಬೆಲೆ ಕೊಡ್ತಾ ಇಲ್ವಾ ಸಚಿವ ಮಂಕಾಳ್ ವೈದ್ಯ? ಅಥವಾ ಅವರಿಂದ ದೇಶಪಾಂಡೆ ಅಂತರ ಕಾಯ್ದುಕೊಂಡಿರೋದ್ರಿಂದಾಗಿ ಅವರ ಕ್ಷೇತ್ರಕ್ಕೆ ಇವರು ಭೇಟಿ ಕೊಡ್ತಾ ಇಲ್ವಾ? ಅಸಮಾಧಾನಕ್ಕೆ ಪ್ರಮುಖ ಕಾರಣ ಏನು ಅಂತ? ಎಸ್ ಪ್ರತಿಮಾ, ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ನಡುವೆ ಈಗ ಕಾಂಗ್ರೆಸ್ ನಾಯಕರ ನಡುವಿನ ಒಂದು ಮುಸುಕಿನ ಗುದ್ದಾಟ ಕೂಡ ಈಗ ಬಹಿರಂಗಗೊಳ್ತಾ ಇರುವಂತದ್ದು. ಕಳೆದ 6 ತಿಂಗಳಿಂದ ಅಂದ್ರೆ ಸಾಕಷ್ಟು ಸಮಯ ಆಯಿತು, 6 ತಿಂಗಳ ಹೆಚ್ಚಾಯಿತು. ಅದು ಕೂಡ ಸಚಿವರಾಗಿರುವಂತಹ ಮಂಕಾಳ್ ವೈದ್ಯ ಇಲ್ಲಿವರೆಗೆ ಹಳಿಯಾಳ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಹಳಿಯಾಳ ಕ್ಷೇತ್ರ ಅಂದ್ರೆ ಖಾಲಿ ಹಳಿಯಾಳ ಮಾತ್ರ ಇರುವುದಲ್ಲ, ಅಲ್ಲಿ ಜೊಯ್ಡಾ ತಾಲೂಕು ಹಾಗೂ ದಾಂಡೇಲಿ ತಾಲೂಕು ಕೂಡ ಸೇರ್ಪಡಾಗಿರುವಂತದ್ದು. ಸೊ ಹಳಿಯಾಳ ಈ 3 ತಾಲೂಕು ಏನಿದೆ, ಈ 3 ತಾಲೂಕುಗಳಿಗೂ ಕೂಡ ಈವರೆಗೆ ಏನು ಮಂಕಾಳ್ ವೈದ್ಯ ಅವರು ಇಲ್ಲಿವರೆಗೆ ಭೇಟಿಲ್ಲ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಪಕ್ಷದ ಏನು ಕಾರ್ಯಕ್ರಮ ಆಗಿರ್ಬೋದು, ಯಾವುದಕ್ಕೂ ಇಲ್ಲಿವರೆಗೆ ಭೇಟಿ ನೀಡಿಲ್ಲ. ಯಾಕಂದ್ರೆ ಈ ಹಿಂದೆ ಏನೋ ಸಚಿವ ಸ್ಥಾನ ನೀಡಲಾಗಿತ್ತು. ಆಗ ಏನೋ ಮಂಕಾಳ್ ವೈದ್ಯ ಅವರಿಗೆ ಈ ಬಾರಿ ಮಣೆ ಹಾಕಲಾಗಿತ್ತು. ಆದ್ರೆ ದೇಶಪಾಂಡೆ ಅವರು ಈಗಾಗಲೇ 9 ಬಾರಿ ಗೆದ್ದಿರುವಂತವರು. ಇನ್ನು ಮಂಕಾಳ್ ವೈದ್ಯ ಅವರು ಕೂಡ ಈಗಾಗಲೇ 2 ಸಲ ಗೆದ್ದಿರುವಂತದ್ದು. ಆದ್ರೆ ಈ ಬಾರಿ ಮಾತ್ರ ಕೋಸ್ಟಲ್ಗೆ ಜಾಸ್ತಿ ಏನು ಪ್ರಿಫರೆನ್ಸ್ ಕೊಡುವ ನಿಟ್ಟಿನಲ್ಲಿ ಮಂಕಾಳ್ ವೈದ್ಯ ಅವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಅದರೊಟ್ಟಿಗೆ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೂಡ ಈಗ ಮಂಕಾಳ್ ವೈದ್ಯ ಅವರಿಗೆ ನೀಡಲಾಗಿತ್ತು. ಸೊ ಇದರಿಂದಾಗಿ ದೇಶಪಾಂಡೆ ಅವರಿಗೆ ಕೂಡ ಒಂದು ಅಸಮಾಧಾನ ಆಗಿತ್ತು. ಯಾಕಂದ್ರೆ ಹಿರಿಯ ಶಾಸಕರಾಗಿದ್ದದ್ದು ಅಥವಾ ಹಿರಿಯ ಮುಖಂಡರಾಗಿದ್ದವರು ಪಕ್ಷದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಅವರಿಗೆ ಪ್ರಮುಖ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗಿತ್ತು. ಆದ್ರೆ
ಈ ಏನೋ ಇವರ ನಡುವಿನ ಏನೋ ಅಸಮಾಧಾನ ಇದೆ. ಆ ಅಸಮಾಧಾನ ಇವರ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಅದಲ್ಲದೆ ಏನೋ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಕೂಡ ಈ ನಡುವೆ ಏನೋ ಪ್ರಮುಖ ಮುಖಂಡರ ನಡುವೆ ಒಂದು ಗುದ್ದಾಟ ನಡೆದಿರುವಂತದ್ದು. ಸೊ ಇದೇ ಏನೋ ಗುದ್ದಾಟ ಏನಿದೆ ಈ ಶಾಸಕರು ಹಾಗೂ ಸಚಿವರ ನಡುವೆ ಒಂದು ಭಿನ್ನಾಭಿಪ್ರಾಯ ಕೂಡ ಕಾರಣ ಆಗಿರುವಂತದ್ದು. ಸೊ ಇದೀಗ ಈ ಏನು ವಿಚಾರ ಏನಿದೆ ಕಾರ್ಯಕರ್ತರ ನಡುವೆ ಸ್ವಲ್ಪ ಅಸಮಾಧಾನ ಕೂಡ ಕಾರಣ ಆಗಿರುವಂತದ್ದು. ಅವರ ನಡುವೆ ಸ್ವಲ್ಪ ಗೊಂದಲ ಕೂಡ ಕಾರಣ ಆಗಿರುವಂತದ್ದು. ಯಾರಿಗೆ ಬೆಂಬಲ ಕೊಡುವುದೇ ಎಂಬುದು ಒಂದು ದೊಡ್ಡ ವಿಚಾರ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಏನು ಲೋಕಸಭೆ ಚುನಾವಣೆ ಕೂಡ ಬರ್ತಿದೆ. ಸೊ ಆ ಸಂದರ್ಭದಲ್ಲಿ ಈ ನಾಯಕರ ಏನು ಅಸಮಾಧಾನ ಇದೆ ಅದು ದೊಡ್ಡ ಪಕ್ಷಕ್ಕೆ ಏನು ಏಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.